ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಮುಂಬರುವ 7 ದಿನಗಳ ಮಹಾಜಾತಕ. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಿತ್ತಂತಂದರೆ, ನೀವು ಎಲ್ಲರ ಒಳಿತನ್ನೇ ಬಯಸಿದರೂ ಜನ ನಿಮ್ಮನ್ನು ತಪ್ಪು ತಿಳಿತಾ ಇದ್ರು. ನಿಮ್ಮ ಸ್ವಂತ ಬುದ್ಧಿವಂತಿಕೆಯೇ ನಿಮ್ಮನ್ನು ಗೊಂದಲಕ್ಕೆ ತಾಳ್ತಾ ಇತ್ತು. ಕೈ ಹಿಡಿಬೇಕಾದವರೇ ಕೈ ಬಿಟ್ಟು ದೂರ ಹೋಗ್ತಿದ್ರು. ಆದರೆ ನೆನ್ಪಿಡಿ, ಭಗವಂತನ ಮನೆಯಲ್ಲಿ ತಡ ಆಗಬಹುದು, ಆದರೆ ಅನ್ಯಾಯ ಆಗೋದಿಲ್ಲ. ಬಸ್ ಯಾವತ್ತೂ ನಿಮಗೆ ಒಳ್ಳೆಯದೇ ಆಗುತ್ತೆ. ಮುಂಬರುವ ಈ 7 ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಮತ್ತು ಗ್ರಹಗಳ ರಾಜಕುಮಾರನ ಮಹಾ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಯಾರು ನಿಮ್ಮ ಮುಗ್ಧತೆಯನ್ನು ಮತ್ತು ನಿಮ್ಮ ಮಾತಿನ ಚಾತುರ್ಯವನ್ನು ಕೇವಲ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ನಿಮ್ಮನ್ನು ಅಸಹಾಯಕರಾಗಿ ಮಾಡಿದಾರೋ, ಈಗ ಅದೇ ವ್ಯಕ್ತಿಗಳು ನಿಮ್ಮ ಯಶಸ್ಸನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಈ 7 ದಿನಗಳಲ್ಲಿ ನಿಮ್ಮ ಜೀವನದ 2 ಬಹುದೊಡ್ಡ ಕನಸುಗಳು ನನಸಾಗುತ್ತೆ. ಆದರೆ ಅಷ್ಟೇ ಜಾಗರೂಕರಾಗಿರೋದು ಕೂಡ ಅತಿ ಮುಖ್ಯ ಆಗಿರುತ್ತೆ. ಇನ್ನು ನಿಮಗೆ ಆಕಸ್ಮಿಕ ಧನಯೋಗ ಮತ್ತು ಹೊಟ್ಟೆ ಕಿಚ್ಚಿನ ಶತ್ರುಗಳು ಕೂಡ ಇರ್ತಾರೆ. ನಿಮಗೆ ಗೊತ್ತೇ ಇದೆ, ಮಿಥುನ ರಾಶಿಯವರು ಯಾವುದೇ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಅದ್ಭುತ ಚತುರರಾಗಿರ್ತಾರೆ. ಆದರೆ ನಿಮ್ಮ ಜಾತಕದಲ್ಲಿ ಇದ್ದ ಕೆಲವು ದೋಷಗಳಿಂದಾಗಿ ನೀವು ಎಷ್ಟೇ ಪ್ಲ್ಯಾನ್ಗಳನ್ನು ರೂಪಿಸಿದರೂ ಕೂಡ ಅವು ಕಾರ್ಯರೂಪಕ್ಕೆ ಬರ್ತಾ ಇರಲಿಲ್ಲ. ವ್ಯಾಪಾರದಲ್ಲಿ ಲಾಭ ನಿಂತು ಹೋಗ್ತಿತ್ತು, ಉದ್ಯೋಗದಲ್ಲಿ ನಿರಂತರ ಕಿರಿಕಿರಿ ಉಂಟಾಗ್ತಿತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾತಿಗೆ ಸಿಗುವ ಬೆಲೆ 10 ಪಟ್ಟು ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಈ ಮುಂಬರುವ 7 ದಿನಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ವಿಭಿನ್ನ ಮೂಲಗಳಿಂದ ನಿಮ್ಮ ಜೀವನಕ್ಕೆ ಆಕಸ್ಮಿಕ ಧನ ಲಾಭವಾಗುವ ಯೋಗ ಇದೆ. ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ವೇಗ ಪಡೆದುಕೊಳ್ಳುತ್ತೆ. ಆದರೆ ಈ ಆರ್ಥಿಕ ಬೆಳವಣಿಗೆಯ ನಡುವೆ ಒಂದು ಕಹಿ ಸತ್ಯವನ್ನು ನೀವು ತಿಳಿಯಲೇಬೇಕು. ನಿಮ್ಮ ಪ್ರಗತಿಯನ್ನು ಕಂಡು, ನಿಮ್ಮ ಮಾತಿನ ಶೈಲಿಯನ್ನು ಕಂಡು ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡುವ ಇಬ್ಬರು ವ್ಯಕ್ತಿಗಳು ನಿಮ್ಮ ಆಪ್ತರ ಸೋಗಿನಲ್ಲಿ ಇದ್ದಾರೆ. ಇವರು ನಿಮ್ಮ ರಹಸ್ಯಗಳನ್ನು ಬೇರೆಯವರಿಗೆ ತಲುಪಿಸ್ತಾ ನಿಮಗೆ ಮಾನಸಿಕ ಒತ್ತಡ ನೀಡೋದಕ್ಕೆ ತಂತ್ರಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಪ್ರಸ್ತುತ ಬುಧ ಮತ್ತು ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಬುದ್ಧಿಶಕ್ತಿ ಮತ್ತು ವ್ಯಾಪಾರದಲ್ಲಿ ಭಾರೀ ಪ್ರಗತಿ ಕಾಣಲಿದ್ದೀರಿ. ಆದರೆ ನೆನ್ಪಿಡಿ, ಹಳೆಯ ಸಾಂಪ್ರದಾಯಿಕ ಶೈಲಿಯಲ್ಲೇ ಕೆಲಸ ಮಾಡ್ತಿದ್ರೆ ಸಾಕಾಗೋದಿಲ್ಲ. ಇನ್ನು ಸ್ಮಾರ್ಟ್ ವರ್ಕ್ ಅನ್ನೋದನ್ನು ಮಾಡೋ ಸಮಯ ಇದಾಗಿರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ನೆಟ್ವರ್ಕಿಂಗ್ ಅಥವಾ ಹೊಸ ಹೂಡಿಕೆಗಳ ಕಡೆ ಗಮನ ಹರಿಸಿ. ಕನಿಷ್ಠ ಶ್ರಮದಲ್ಲಿ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ನಿಮಗೆ ಅದ್ಭುತ ಅವಕಾಶಗಳು ಎದುರಾಗುತ್ತೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ಮಿಥುನ ರಾಶಿಯವರಿಗೆ ಅತಿಯಾದ ಆಲೋಚನೆಯಿಂದಾಗಿ, ಓವರ್ ಥಿಂಕಿಂಗಿಂದಾಗಿ ನಿದ್ರಾಹೀನತೆ ಮತ್ತು ನರಗಳ ದೌರ್ಬಲ್ಯ ಅನ್ನೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ. ಈ ಮುಂಬರುವ ದಿನಗಳಲ್ಲಿ ಮಾನಸಿಕ ಒತ್ತಡ ಗಣನೀಯವಾಗಿ ಕಡಿಮೆಯಾಗುತ್ತೆ. ಆದರೆ ನೆನ್ಪಿಡಿ, ನಿಮ್ಮ ಅತಿಯಾದ ಗೊಂದಲ ಮತ್ತು ಒಂದೇ ಬಾರಿಗೆ ಹಲವು ದೋಣಿಗಳಲ್ಲಿ ಕಾಲಿಡುವ ಸ್ವಭಾವನೆ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಯಾವುದೇ ನಿರ್ಧಾರವನ್ನು ಗಡಿಬಿಡಿ ಇಲ್ಲದೆ ತಾಳ್ಮೆಯಿಂದ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿರುವ ಆ ವಿಶೇಷ ವ್ಯಕ್ತಿ ಯಾರು? ಫ್ರೆಂಡ್ಸ್, ಈ 7 ದಿನಗಳಲ್ಲಿ ನಿಮ್ಮ ಜೀವನದ ನಕಾರಾತ್ಮಕತೆಯನ್ನು ಮತ್ತು ಮಾನಸಿಕ ಗೊಂದಲಗಳನ್ನು ದೂರ ಮಾಡೋದಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಎಂಟ್ರಿ ಆಗ್ತಾ ಇದ್ದಾರೆ. ಮಿಥುನ ರಾಶಿಯವರ ಮೇಲೆ ಯಾವಾಗಲೂ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ಇರುತ್ತೆ. ಆದರೆ ನಿಮ್ಮ ದೈನಂದಿನ ಕೆಲವು ತಪ್ಪುಗಳಿಂದ ಮತ್ತು ಸುತ್ತಮುತ್ತಲಿನ ಜನರ ನಕಾರಾತ್ಮಕ ಶಕ್ತಿಯಿಂದಾಗಿ ನಿಮ್ಮ ಜೀವನಕ್ಕೆ ಹೊಸ ಉತ್ಸಾಹ ಮತ್ತು ದಾರಿಯನ್ನು ತೋರಿಸುವ ಆ ವ್ಯಕ್ತಿ ಒಬ್ಬ ಮಹಿಳೆಯಾಗಿದ್ದು, ಇವರು ನಿಮ್ಮ ಹಳೆಯ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಸೋದರಿ ಆಗಿರ್ಬೋದು, ಅಥವಾ ಆ ಮಹಿಳೆಯ ಸಲಹೆ ನಿಮ್ಮ ಕಳೆದು ಹೋದ ಆತ್ಮವಿಶ್ವಾಸವನ್ನು ಮತ್ತೆ ತಂದುಕೊಡುತ್ತೆ. ಈಕೆ ತುಲಾ ಅಥವಾ ಕುಂಭರಾಶಿಯವರಾಗಿದ್ದು, ಇವರ ಹೆಸರು ವಿ ಅಥವಾ ಆರ್ ಅಕ್ಷರದಿಂದ ಆರಂಭವಾಗುತ್ತೆ. ಈ 7 ದಿನಗಳಲ್ಲಿ ಆಕೆಯನ್ನು ಗೌರವಿಸಿ, ಆಕೆಗೆ ಹಸಿರು ಬಣ್ಣದ ಯಾವುದೇ ವಸ್ತುವನ್ನು ದಾನವಾಗಿ ನೀಡಿ, ಉಡುಗೊರೆಯಾಗಿ ನೀಡಿ. ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಶುಕ್ರ ಗ್ರಹ ಅತ್ಯಂತ ಬಲಶಾಲಿ ಆಗ್ತಾರೆ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಏನಪ್ಪ ಅಂದರೆ, ನಿಮ್ಮ ಯಶಸ್ಸನ್ನು ಸಹಿಸದ ಆ ದ್ರೋಹಿಗಳ ಮುಖವಾಡ ಕಳಚುವ ಸಮಯ ಬಂದಿದೆ. ಕಳೆದ ಕೆಲವು ವರ್ಷಗಳಿಂದ ಇವರು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಕೂಡ ಕದ್ದು ನಿಮ್ಮನ್ನೇ
ಸಂಕಷ್ಟಕ್ಕೆ ಸಿಲುಕಿಸುತ್ತಾರೆ. ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಜನ ನನಗೆ ಬೆಲೆ ಕೊಡ್ತಾ ಇಲ್ಲ, ಕೊನೆ ಕ್ಷಣದಲ್ಲಿ ಕೆಲಸಗಳು ಕೈ ತಪ್ತಾ ಇವೆ ಅಂತ ನೀವು ಕಂಗಾಲಾಗಿದ್ದರೆ ಅದಕ್ಕೆ ಕಾರಣ ಈ ಗುಪ್ತ ಶತ್ರುಗಳ ನಕಾರಾತ್ಮಕ ದೃಷ್ಟಿಯಾಗಿರುತ್ತೆ. ಇವರನ್ನು ಗುರುತಿಸೋದು ಹೇಗೆ? ಇವರು ನಿಮ್ಮ ಮುಂದೆ ತುಂಬ ಬುದ್ಧಿವಂತರಂತೆ ನಟಿಸ್ತಾರೆ. ನಿಮ್ಮ ಪ್ರತಿಯೊಂದು ಪ್ಲ್ಯಾನನ್ನು ಕೇಳಿ ತಿಳಿದುಕೊಳ್ತಾರೆ. ಆದರೆ ನೀವು ಅದನ್ನು ಮಾಡಬೇಕಾದಾಗ ನಿಮಗೆ ಸಹಾಯ ಮಾಡದೆ ಒಳಗೆ ಅದು ಫೇಲ್ ಆಗಲಿ ಅಂತ ಕಾಯ್ತಾರೆ. ಇಂತಹ ಸ್ವಾರ್ಥಿ ಮತ್ತು ಎರಡು ಮುಖದ ಜನರಿಂದ ಹಿಂದೆ ದೂರ ಇರಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಈ ಎಲ್ಲ ಸಮಸ್ಯೆಯಿಂದ ಹೊರಬರೋದಕ್ಕೆ ನಿಮ್ಮ ಬುದ್ಧಿಶಕ್ತಿಯನ್ನು ಧನಾಕರ್ಷಣೆಗೆ ಬಳಸ್ಕೊಳ್ಳೋದಕ್ಕೆ ಈಗ ನಾನು ಹೇಳುವ ಮಿಥುನ ರಾಶಿಯ ಪರಿಹಾರವನ್ನು ತಪ್ಪದೇ ಮಾಡಿ. ಬುಧ ಗ್ರಹದ ಬಲಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಅಥವಾ ಎದ್ದು ತಾಯಿ ಗಾಯತ್ರಿ ದೇವಿಯನ್ನು ಸ್ಮರಿಸಿ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಿ. ಬುಧವಾರದ ದಿನ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸ್ಬಿಡಿ. ಇದರಿಂದ ವ್ಯಾಪಾರದ ನಷ್ಟಗಳು ದೂರ ಆಗುತ್ತೆ. ಮಹಾವಿಷ್ಣು ಮತ್ತು ಲಕ್ಷ್ಮೀ ಪರಿಹಾರಕ್ಕಾಗಿ ಬುಧವಾರದ ದಿನ ಒಂದು ಸಣ್ಣ ಹಸಿರು ಬಟ್ಟೆಯಲ್ಲಿ ಸ್ವಲ್ಪ ಇಡೀ ಹೆಸರುಕಾಳು ಮತ್ತು ಒಂದು ಕರ್ಪೂರ ಇಟ್ಟು ಗಂಟು ಕಟ್ಟಿ ಅದನ್ನು ಮಹಾವಿಷ್ಣುವಿನ ಅಥವಾ ಲಕ್ಷ್ಮೀ ದೇವಿಯ ಪಾದದ ಬಳಿ ಇಟ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ನಂತರ ಆ ಗಂಟನ್ನು ನಿಮ್ಮ ದುಡ್ಡು ಇಡುವ ಸ್ಥಳದಲ್ಲಿ, ಲಾಕರಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡಿ. ಮನೆಯೊಳಗಿನ ದಾರಿದ್ರ್ಯ ನಾಶವಾಗಿ ಹಣದ ಅರಿವು ಹೆಚ್ಚಾಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.